ಅಕ್ಕ ಇನ್ಮೇಲೆ ನನ್ನ ಕೆಲಸ ಇದೆ ಅನ್ಸುತ್ತೆ. ಮುಂದೆ ನೀವಿಬ್ರು ನಿಮ್ಮ ಹುಡ್ಗನ್ ಕರ್ಕೊಂಡು ಜಾಲಿಯಾಗಿ ಮಾತಾಡ್ತಾ ಕೂತಿದ್ರೆ ನಾನು ಕಡಲೆಪುರಿ ತಿಂತ ಕೂತಿರ್ತೀನಿ. ಮೊದಲು ಅಮ್ಮಕ್ಕ, ಆವಾಗ ನನ್ನ ಜೊತೆ ಅದಿತಿ ಅಕ್ಕ ಇರ್ತಾಳೆ, ಆಮೇಲೆ ನನ್ನ ಜೊತೆ ಕಡಲೆಪುರಿ ಮಾತ್ರ ಇರುತ್ತೆ. ಹಾಕ್ತೀನಿ ನೋಡು, ನಾನು ಈ ಲವ್ವು ಗಿವ್ವು ಎಲ್ಲ ಮಾಡೋದಿಲ್ಲಪ್ಪ. ಅಪ್ಪ ಅಮ್ಮ ಯಾರನ್ನ ತೋರಿಸ್ತಾರೋ ಅವ್ರನ್ನೇ ಮದುವೆ ಆಗೋದು. ಇನ್ನೂ ಈ ಅದಿತಿಗೆ ಲವ್ ಎಲ್ಲ ಮಾಡೋದಕ್ಕೆ ಬಿಡೋದಿಲ್ಲ. ಏಯ್, ಏನೇ ಗುರಾಯಿಸ್ತಿದ್ಯಾ? ಮನ್ಸಲ್ಲಿ ನಿಂತ ಕಲ್ಬರಕೆ ಐಡಿಯಾ ಎಲ್ಲ ಇಟ್ಕೋಬೇಡ, ಈಗಲೇ ಹೇಳ್ತಿದ್ದೀನಿ. ಕೋತಿ ತಾನು ಕೆಡೋದಲ್ದೆ ವನನೆಲ್ಲ ಕೆಡಿಸ್ತಂತೆ. ನಿನಗೆ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂದರೆ ರೈಸ್ ಬಾತ್ ತಿನ್ನು. ಅದನ್ನ ಬಿಟ್ಟು ನಾನು ಆರ್ಡರ್ ಮಾಡಿರೋ ಪಿಜ್ಜಾ ನೀನೇ ಕ್ಯಾನ್ಸಲ್ ಮಾಡ್ತೀಯಾ? ಈ ಲವ್ ಕೂಡ ಮೈದಾ ಇಟ್ಟಿದ್ದಂಗೆ, ಆರೋಗ್ಯಕ್ಕೆ ಒಳ್ಳೇದಲ್ಲ. ನಿನಗೆ ಲವ್ ಮಾಡೋ ಕೆಪಾಸಿಟಿ ಇಲ್ಲ ಅಂದಮೇಲೆ ನಾನು ಯಾಕೆ ಸಿಂಗಲ್ ಆಗಿರ್ಬೇಕು? ಏಯ್, ಯಾರಿಗೆ ಕೆಪಾಸಿಟಿ ಇಲ್ಲ? ಏನು ತಮಾಷೆನಾ? ಹಿತ್ಲ ಗಿಡ ಮದ್ದಲ್ಲ ಅನ್ನೋ ಹಾಗೆ ನಿಮ್ಮಿಬ್ರಿಗೂ ನನ್ನ ಕೆಪಾಸಿಟಿ ಬಗ್ಗೆ ಗೊತ್ತಿಲ್ಲ. ನಾವು ಜಡೆ ಎತ್ತಿ ಹಿಂದಕ್ಕೆ ಎಸ್ತು ಓರೆಗಣ್ಣಲ್ಲಿ ಲುಕ್ ಕೊಟ್ಟ ಅಂದರೆ ಇಲ್ಲಿರೋ ಪೊಲೀಸರಿಗೆ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗದೆ ಬೇರೆ ರಾಷ್ಟ್ರದಿಂದ ಕರೆಸ್ಬೇಕಾಗತ್ತೆ. ಇದು ಯಾಕೋ ನಿನಗೆ ಓವರ್ ಅನ್ಸ್ಲಿಲ್ವಾ? ಏನ ಈ ರೌಡಿ ಬೇಬಿಗೆ ಚಾಲೆಂಜಾ? ಆಯ್ತು, ಅದು ಯಾವ ಹುಡುಗನ ಕರ್ಕೊಂಡ್ ಬನ್ನಿ. ಆ ಹುಡುಗನ ಲವ್ವಲ್ಲಿ ಬೀಳೋ ಹಾಗೆ ಮಾಡಿಲ್ಲ ಅಂದರೆ ಈ ರೌಡಿ ಬೇಬಿ ರೌಡಿಸಮ್ನ ಬಿಟ್ಬಿಡ್ತಾಳೆ. ಯಾಕೆ ನಗ್ತಾ ಇದ್ದೀರಾ? ನನ್ನ ಕಾನ್ಫಿಡೆಂಟ್ ನೋಡಿ ಭಯ ಆಯ್ತಾ? ಇದಕ್ಕೇನು ಕಮ್ಮಿ ಇಲ್ಲ. ಚಿಕ್ಕ ಮಕ್ಕಳ ಮುಂದೆ ಬಿಲ್ಡಪ್ ತೊಗೊಂಡಿದ್ದು ಸಾಕು. ಮೊದಲು ವಿಕ್ರಾಂತ್ ಹೇಳಿದಾನೆ ಹೇಳು, ಹೊರಡಬೇಕು, ಲೇಟ್ ಆಗ್ತದೆ. ಆರ್ತಿ ಅಕ್ಕ ಮತ್ತೆ ವಿಕ್ಕಿ ಭಾವ ಇಬ್ರು ಮಾತಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಅವ್ರಿಗೆ ಪ್ರೈವಸಿ ಬೇಕು ಅಂತ ನಾವಿಲ್ಲಿ ಕಡಲೆಪುರಿ ತಿಂತ ಕೂತಿದ್ದೀವಿ. ಬೇಕಾದ್ರೆ ನೀವು ಜಾಯ್ನ್ ಆಗಿ. ಜೈ ಸಾಹೇಬ್ರು ಡಯಟಲ್ಲಿದ್ದಾರೆ, ಅವ್ರು ಇದನ್ನೆಲ್ಲ ತಿನ್ನಲ್ಲ. ಟೈಮ್ ಎಲ್ಲ ವೇಸ್ಟ್ ಆಯಿತು. ಅವನೊಬ್ಬನೇ ಇಲ್ಲಿಗೆ ಬರ್ಬೋದಿತ್ತು. ಬೇಡ ಅಂದ್ರೂ ಫೋರ್ಸ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ಬಂದು ನಾನು ಅಂತ ಪಿಶಾಚಿ ಮಾಡಿದ್ದಾನೆ. ಪರವಾಗಿಲ್ಲ ಕಣಯ್ಯ, ಅಪರೂಪಕ್ಕೆ ನೀನು ಯಾರು ಅಂತ ಅರ್ಥ ಆಗುತ್ತೆ. ವಾಟ್ ಯು ಜಸ್ಟ್ ಸೇ? ಏನೂ ಇಲ್ಲ, ನೀವು ಬರಲಿಲ್ಲ ಅಂದರೆ ಅವಳಿಗೆ ಬೇಜಾರಾಗುತ್ತೆ ಅಂತ ಹೇಳ್ತಿದ್ಲು. ಸಾರ್ಥಕ್ ಆದರೂ ಸಿಗ್ತಾರ ನೋಡ್ತೀನಿ. ನಿಮ್ಮ ಅಜ್ಜಿ ಅವ್ನ ಮುಂದೆ ನನ್ನನ್ನು ಆಡ್ಕೊಳ್ತೀಯ? ಆ ಶುಂಠಿ ಶಂಕರ ಬರಲಿಲ್ಲ ಅಂತ ನಾನೇ ಬೇಜಾರು ಮಾಡ್ಕೋತೀನಿ. ಏನೋ ಗೊತ್ತಿಲ್ಲಪ್ಪ, ಯಾವುದೋ ಆ್ಯಂಗಲ್ನಿಂದ ನಿಮ್ಮಿಬ್ರು ಕೆಮಿಸ್ಟ್ರಿ ಸಖತ್ತಾಗಿ ವರ್ಕೌಟ್ ಆಗುತ್ತೆ ಅನ್ಸುತ್ತೆ. ಏನು ಅದಿತಿ ಅಕ್ಕ ಹೇಳ್ದಂಗೆ ನನ್ನ ಕೆಮಿಸ್ಟ್ರಿ ಬುಕ್ಕಲ್ಲಿ ಏನೂ ಇರಲಿಲ್ಲ. ಹೇಳಿ ಅದಕ್ಕೆ ಏನು ಮಾತಾಡಬೇಕಿತ್ತು? ನಿನ್ನ ಮದುವೆ ವಿಷಯ ಮಾತಾಡಬೇಕಿತ್ತು. ಇವಾಗ ನನ್ನ ಮದುವೆ ವಿಷಯ ಯಾಕೆ ಬಂತು? ಇಷ್ಟೊತ್ತು ನೀವು ಆ ವಿಕ್ಕಿ ಮತ್ತು ಆರ್ತಿನ ಒನ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರೆ ಅಲ್ವಾ? ನನಗೇನು ಗೊತ್ತಾಗಲ್ಲ ಅಂತ ಅನ್ಕೋಬೇಡಿ ಅದಕ್ಕೆ. ನನಗೆ ವಿಷಯ ಗೊತ್ತಿದ್ರು ನಾನು ಯಾರ ಹತ್ರನೂ ಬಾಯಿ ಬಿಟ್ಟಿಲ್ಲ. ನೀ ಒಳ್ಳೆ ಹುಡುಗಿ, ಹಾಗೆಲ್ಲ ಮಾಡಲ್ಲ ಅಂತ ನಂಗೆ ಗೊತ್ತು ಸಾರಿಕಾ. ಇದೆಲ್ಲ ಬೇಡ ಅದಕ್ಕೆ. ಈ ಡ್ರಾಮಾ ಎಲ್ಲ ನನಗಿಷ್ಟ ಆಗಲ್ಲ. ನಾನು ಇಷ್ಟಪಡ್ತಿರೋ ಹುಡುಗನ್ನ ಅಣ್ಣನ ಸ್ವಂತ ತಂಗಿನೂ ಅಲ್ದಿರೋ ಆರ್ತಿ ಕಟ್ಟಕ್ಕೆ ನೀವೆಲ್ಲ ಹೋರಾಡ್ತಿರೋದನ್ನ ನೋಡಿ ನನಗೆ ಬೇಜಾರಾಗ್ತಾ ಇದೆ. ಪರಿಸ್ಥಿತಿ ನೀನು ಅನ್ಕೊಂಡಿರೋ ಹಾಗಿಲ್ಲ ಸಾರಿಕಾ. ಅವರಿಬ್ರು ಲವ್ ಮಾಡ್ತಾ ಇದ್ದಾರೆ, ಅದಕ್ಕೆ ಒಂದ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಷ್ಟೇ. ನಾನಿರೋವರೆಗೂ ಇದೆಲ್ಲ ಸಾಧ್ಯ ಇಲ್ಲ ಅದಕ್ಕೆ. ನೀನು ಇನ್ನಿಗೆ ಅನ್ಸಿರೋದನ್ನ ಓಪನ್ ಆಗಿ ಹೇಳ್ತಾ ಇರೋದು ಖುಷಿ ಆಯ್ತು, ಆದ್ರೆ ದ್ವೇಷ ಅಸೂಯೆ ಎಲ್ಲ ಒಳ್ಳೇದಲ್ಲ ಸಾರಿಕಾ. ಒಳ್ಳೆ ಹಳೇ ಕಾಲದ ಆಂಟಿ ಥರ ಮಾತಾಡಬೇಡಿ. ಒಂದು ವೇಳೆ ನಿಮಗೆ ಸಾರ್ಥಕ ನನ್ನ ಮದುವೆ ಆಗಬೇಡಿ ಅಂತ ಹೇಳಿದರೆ ಹೆಂಗಿರ್ತಿತ್ತು? ಆದರೆ ಸಾರ್ಥಕಿಗೆ ನಾನು ಇಷ್ಟ ಆಗಿದ್ನಲ್ವ ಸಾರಿಕಾ. ಬಟ್ ನಿನ್ನ ವಿಚಾರದಲ್ಲಿ ವಿಷಯ ಬೇರೆನೇ ಇದೆ ಅಲ್ವಾ? ನನಗೇನು ಕಡಿಮೆ ಆಗಿದೆ? ಮದುವೆ ಆದ್ಮೇಲೆ ವಿಕ್ಕಿ ನನ್ನನ್ನು ಇಷ್ಟಪಡ್ತಾರೆ. ನಿನಗೆ ಸಿಚುವೇಶನ್ ಅರ್ಥ ಮಾಡಿಸಿ ಕನ್ವಿನ್ಸ್ ಮಾಡೋಣ ಅಂತ ಬಂದೆ. ಆದರೆ ಸಾರ್ಥಕ್ ಹೇಳ್ದಂಗೆ ಅದು ನನ್ನಿಂದ ಆಗಲ್ಲ ಅನ್ಸುತ್ತೆ. ಬಟ್ ನಿನಗೆ ಒಂದು ವಿಚಾರ ಗೊತ್ತಿರಲಿ, ವಿಕ್ಕಿ ನನ್ನ ಮದುವೆ ಆರ್ತಿ ಜೊತೆನೇ ಆಗೋದು. ಎಷ್ಟು ಬೇಗ ಎಕ್ಸೆಪ್ಟ್ ಮಾಡ್ಕೊಳ್ತೀಯೋ ಅಷ್ಟು ಒಳ್ಳೆಯದು.
ರೀ ಮಾತಾಡ್ರಿ, ಯಾಕೆ ಸೈಲೆಂಟ್ ಆಗೋದ್ರಿ? ಎಲ್ಲರೂ ಪ್ರೈವಸಿ ಸಿಗಲಿ ಅಂತ ತಾನೇ ದೂರ ಹೋಗಿರೋದು. ನಿಮ್ಮನ್ನು ಹೆದರ್ಸೋ ಸಮಾಜನೂ ಇಲ್ಲ ರೀ ಇಲ್ಲಿ. ಇಲ್ಲೇ ಇದ್ದಾನೆ. ಅವನ ಎದುರುಗಡೆ ಇರೋ ಹುಡುಗಿನೇ ಇವನ್ನ ಪ್ರೀತಿಸಿರೋ ಹುಡುಗಿ ಆಗಿರಬೇಕು. ನಂಗೆ ಯಾಕೋ ಗಾಬರಿ ಆಗ್ತಿದೆ ವಿಕ್ಕಿ ಅವರೇ. ಗಾಬ್ರಿನಾ? ಯಾವುದಕ್ಕೆ? ನಮ್ಮಿಬ್ಬರು ಮದುವೆ ನಡೆಯೋದ್ರ ಬಗ್ಗೆ. ಮುಖಾನೇ ಕಾಣಿಸ್ತಾ ಇಲ್ವೇ? ಮುಖಾನೇ ಇಲ್ದೇ ಇರೋ ಫೋಟೋನ ಅಕ್ಕನಿಗೆ ಹೆಂಗೆ ತೋರಿಸೋದು? ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ಅದು ಹಾಗಲ್ಲ, ನಾವಿಬ್ಬರು ಈಗಲೂ ಕದ್ದು ಮುಚ್ಚಿ ಮೀಟ್ ಆಗ್ತಿದ್ದೀವಿ. ಮದುವೆಗೆ ಬೇರೆ ಜಾಸ್ತಿ ದಿನ ಇಲ್ಲ. ಎಲ್ಲ ನಾವು ಅಂದ್ಕೊಂಡಾಗ ನಡೀದೇ ಇದ್ರೆ ಏನು ಗತಿ ಅಂತ ಭಯ ಆಗ್ತಿದೆ. ಈಗ ತಡ ಮಾಡಬಾರ್ದು. ಇನ್ನೊಂದು ಸ್ವಲ್ಪ ಡೀಪಾಗಿ ಬಗ್ಗೆ ನೋಡಿದ್ರೆ ಆ ಹುಡುಗಿ ಕಾಣಿಸ್ತಾಳೆ. ಸರ್ ಒಂದು ಸಿಗರೇಟ್ ಕೊಡಿ. ಯಾವಾಗ ಒಂದ್ಸಲಿ ಸೇದೋದು, ಕದ್ದು ಮುಚ್ಚಿ ಸೇದೋ ಹಾಗಾಯ್ತು. ಬಂದಿರೋದು ನಾನು. ಯು ಕ್ಯಾನ್ ಕ್ಯಾರಿ ಆನ್. ಇಲ್ಲ ವೇದಾಂತ್, ನಿಜವಾಗ್ಲೂ ಸಿಗರೇಟ್ ನನಗಲ್ಲ. ಮತ್ತೆ ಆದ್ಯಾಗ? ಅಯ್ಯೋ ಅದು ಹೇಗಾಗುತ್ತೆ? ವಿಕ್ರಾಂತ್ ಆರ್ತಿ ಜೊತೆ, ಊರ್ ಮಂಗಗಳು ಕಟ್ಟೆ ಮೇಲೆ ಕಡಲೆಪುರಿ ಜೊತೆ. ನೀವಿಲ್ಲೇನು ಮಾಡ್ತಿದ್ದೀರಾ? ಹಾದಿಯಲ್ಲಿ ಆದ್ಯಾ ಸಾರಿಕನ ಜೊತೆ ಹೋಗಿದ್ದಾಳೆ. ಏನು ವಿಷಯ? ಹಾಂ, ಅದು ಸಾರಿಕಾಗೆ ಆರ್ತಿ ಮತ್ತು ವಿಕ್ಕಿ ವಿಷಯ ಗೊತ್ತಾಗಿದೆಯಾ ಅಂತ ಡೌಟು. ಅದಕ್ಕೆ ಮದುವೆ ವಿಷಯ ಹೇಳೋಣ ಅಂತ ಹೋಗಿದ್ದಾಳೆ. ವಾಟ್? ಐ ಯು ಸೀರಿಯಸ್? ಈ ಆದ್ಯಾಗೆ ಆಗಬೇಕಿತ್ತು ಉಸಾಬ್ರಿ ಅಲ್ಲ? ಯಾಕೆ ವೇದಾಂತ್, ಏನಾಯಿತು? ಅವಳ ಬಗ್ಗೆ ಜಾಸ್ತಿ ತಿಳ್ಕೊಳ್ದೇ ಇದ್ರು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ವಿಕ್ರಾಂತ್ ಅವಾಗ ಹೇಳ್ತಾ ಇದ್ದ ಅವಳು ಹೇಗೆ ಬಿಹೇವ್ ಮಾಡ್ತಾಳೆ ಅಂತ. ಆದ್ಯ ಈಗ ಪ್ರೆಗ್ನೆಂಟ್ ಬೇರೆ. ಈ ಟೈಮಲ್ಲಿ ಅವಳು ಸಾರಿಕಾನ ಕೆಣ್ಕೋದು ಡೋಂಟ್ ಯು ಥಿಂಕ್ ಇಟ್ಸ್ ಡೇಂಜರಸ್? ಹೌದು, ನಾನು ಈ ಆ್ಯಂಗಲಲ್ಲಿ ಯೋಚನೆ ಮಾಡಿರಲಿಲ್ಲ. ನಾವೀಗ ಅಲ್ಲಿಗೆ ಹೋಗೋದೇ ಒಳ್ಳೇದು ಅನಿಸುತ್ತೆ. ಸರಿ ನಡೀತು.